ಫ್ರೆಂಡ್ಸ್ ನಮಸ್ಕಾರ. ನಾನು ನಿಮ್ಮ ಶ್ರೀನಿಧಿ ಮಹೇಶ್. ಆ್ಯಕ್ಚುಲಿ ಇವತ್ತೇನು ವಿಶೇಷ ಇಲ್ಲ, ನಾಳೆನೇ ವಿಶೇಷ ಇರೋದು. ಆ್ಯಕ್ಚುಲಿ ಕಾರೆಲ್ಲ ನೀಟಾಗಿ ತೊಳೆದು ನೀಟಾಗಿ ಇಟ್ಟಿದ್ದೀನಿ. ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂದರೆ ವೈಕುಂಠ ಏಕಾದಶಿ. ಸೊ ತ್ರಿರಂಗ ದರ್ಶನ ಮಾಡೋಣ ಅಂತ. ಆ ತ್ರಿರಂಗ ದರ್ಶನದು ಏನೇನು ಉಪಯೋಗಗಳು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಇದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಫ್ಯಾಮಿಲಿಗೆ ಎಷ್ಟು ಚೆನ್ನಾಗಿರುತ್ತೆ, ಪ್ರತಿಯೊಂದು ನಾನು ವೀಡಿಯೋದಾಗ ತಿಳಿಸ್ಕೊಡ್ತೀನಿ. ಸೊ ಇವಾಗ ಕಾರೆಲ್ಲ ರೆಡಿ ಆಗೈತೆ. ಬೆಳಿಗ್ಗೆ ಒಂದು 3 ಗಂಟೆಗೆ ಬಿಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. 3 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಶ್ರೀರಂಗ ದರ್ಶನ ಕರೆಕ್ಟಾಗಿ 6 ಗಂಟೆಗೆ ಮುಗಿಬೇಕು. ಸೊ ನೆಕ್ಸ್ಟ್ ನಾನು ನಿಮ್ಮನ್ನು ಭೇಟಿ ಮಾಡೋದು ಶ್ರೀರಂಗಪಟ್ಟಣದಲ್ಲಿ ಭೇಟಿ ಮಾಡ್ತೀನಿ. ಒಂದೊಂದೇ ಊರು ನಿಮಗೂ ತೋರಿಸ್ತೀನಿ, ನೀವು ದರ್ಶನ ಮಾಡಿ. ಸೊ ಬ್ಯಾಕ್ ಟು ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಇವಾಗ, ಬನ್ನಿ. ಬೆಳಿಗ್ಗೆ 4 ಗಂಟೆಗೆಲ್ಲ ಮನೆಯಲ್ಲಿ ವೈಕುಂಠ ಏಕಾದಶಿ ಪೂಜೆ ಆಯಿತು. ಜಸ್ಟ್ ಶ್ರೀರಂಗಪಟ್ಟಣ ಬಂದಿಲ್ಲದೆ ಹಂಗೆ ನೋಡಿ ಫುಲ್ಲು ರಶ್ ಆಗೈತೆ. ಕಾರ್ಗಳೆಲ್ಲ ನಮ್ಮ ಕಾರಲ್ಲಿ ನಿಂತೈತೆ. ಸೊ ನೋಡ್ಬೋದು, ನಮ್ಮ ಕಾರಲ್ಲಿ ನಿಂತಿರೋದು ಫುಲ್ಲು ರಶ್ ಆಗೈತೆ. ನೋಡ್ಬೋದು ಗೋಪುರ ನೋಡಿ, ಶ್ರೀರಂಗಪಟ್ಟಣದು ಫುಲ್ಲು ರಶ್ ಆಗೈತೆ. ಇಲ್ಲಿನೂ ಸ್ವಲ್ಪ ಚೆನ್ನಾಗಿತ್ತು, ರಶ್ಶು ಫುಲ್ಲು ರಶ್ ಆಗೈತೆ. ಇಲ್ಲೇನಪ್ಪ ಅಂದರೆ ವೈಕುಂಠ ದ್ವಾರ ಬಂದು ಸಂಕ್ರಾಂತಿ ಉತ್ತರಾಯಣಕ್ಕಂತೆ. ಸೊ ಕೇಳಿದೆ ಇವಾಗ ಜಸ್ಟ್ ಪೂಜಾರಿಗಳನ್ನ, ವೈಕುಂಠ ದ್ವಾರ ಇಲ್ವಾ ಅಂತ. ಇಲ್ಲ, ಉತ್ತರಾಯಣಕ್ಕೆ ಅಂದರು. ಸೊ ಈಗ ತಾನೇ ದರ್ಶನ ಎಲ್ಲ ಆಯಿತು. ಇವಾಗ ಆಚೆ ಕಡೆ ಬರ್ತಾಯಿದ್ದೀವಿ. ಸೊ ಇವಾಗ ದರ್ಶನ ಆಯಿತು, ಶ್ರೀರಂಗಪಟ್ಟಣ ದರ್ಶನ. ಇವಾಗ ಬಂದು ಇದಕ್ಕೆ ಹೋಗ್ತಾಯಿದ್ದೀನಿ, ಶಿವನ ಸಮುದ್ರ ಮಧ್ಯರಂಗ ಆದಮೇಲೆ ಅಂತರಂಗ. ಇವಾಗ ದರ್ಶನ ಎಲ್ಲ ಆಯಿತು. ಇವಾಗ ಮಧ್ಯರಂಗಕ್ಕೆ ಹೋಗೋಣ. ಸೊ ಶಿವನ ಸಮುದ್ರ ಒಂದೇ ದಿನದಲ್ಲಿ 3 ದರ್ಶನ ಮಾಡಬೇಕು. ಬೆಳಗ್ಗೆ ಹಂಗೂ 4:15 ಬೆಂಗಳೂರು ಬಿಟ್ಟಿದ್ದು ನಾನು. ಸೊ 4:15 ಬಿಟ್ಟು ಇಲ್ಲಿ 6 ಗಂಟೆ 6:15 ಸೇರಿದೆ. ಹಂಗೂ ನೋಡ್ಬೋದು, ನನ್ನ ಕಡೆ ಸ್ಕೂಲ್ ಮಕ್ಕಳೆಲ್ಲ ಫುಲ್ ಇದ್ದಾರೆ. ಅವ್ರದ್ದೇ ಫುಲ್ ರಶ್ ಆಗಿತ್ತು. ಇನ್ನು ಯಾಕಪ್ಪ ತಡ ಮಾಡೋದು ಅಂತ 50 ರೂಪಾಯಿ ಟಿಕೆಟ್ ತೊಗೊಂಡು ಹೋದೆ. ಬಟ್ ಏನಂದರೆ ವೈಕುಂಠ ಏಕಾದಶಿ ದಿನ ನಿಮಗಿಲ್ಲೇ ಸ್ವರ್ಗದ ಬಾಗಿಲು ಇರೋಲ್ಲ. ನೀವು ಸಂಕ್ರಾಂತಿ ಆದಮೇಲೆ ಬಂದರೆ 5 ದಿನ ಸ್ವರ್ಗದ ಬಾಗಿಲು ಇರುತ್ತೆ ಇಲ್ಲಿ. ಸೊ ಆವಾಗ ಬನ್ನಿ. ಸೊ ಓಡೋಗ್ತಾ ಇದ್ದೀನಿ ಗಾಡಿ ಹತ್ರಕ್ಕೆ. ಇನ್ನು ಯಾಕಂದರೆ ಇರೋದೇ ಕೆಲವೇ ಗಂಟೆಗಳು ನನಗೆ. ಇವಾಗ ಆದಿರಂಗ ದರ್ಶನ ಆಯಿತು. ಇವಾಗ ಮಧ್ಯರಂಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಶಿವನ ಸಮುದ್ರ. ಆ್ಯಕ್ಚುಲಿ ಈ ಸಲ ಬಂದಿರೋದು ವೈಕುಂಠ ಏಕಾದಶಿ ಸ್ವಲ್ಪ ಸ್ಪೆಷಲು. ಯಾಕಂದರೆ ಈ ವರ್ಷ ಬಂದು 2 ಸಲ ಬಂದೈತೆ ವೈಕುಂಠ ಏಕಾದಶಿ. ಜನವರಿ 2ನೇ ತಾರೀಕು 4ನೇ ತಾರೀಕು ಒಂದು, ಅದೇ ವರ್ಷ ಡಿಸೆಂಬರು ಇವತ್ತು. ಸೊ ಇದ್ರ ಬಗ್ಗೆ ಏನು ವಿಶೇಷ ಅಂದ್ಬಿಟ್ಟು ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇವಾಗ ಮಧ್ಯರಂಗಕ್ಕೆ ಹೋಗೋಣ, ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಅಂತ್ಯರಂಗ ಅದು ದರ್ಶನ ಮಾಡ್ಕೊಂಡು ನಿಮಗೆಲ್ಲ ಟೋಟಲಾಗಿ ನೋಡ್ತಾ ಇರಿ, ಎಲ್ಲನೂ ಸ್ಕಿಪ್ ಮಾಡಬೇಡಿ. ವೈಕುಂಠ ಏಕಾದಶಿ ಸ್ಪೆಷಲ್ ಏನು ಅಂತ ನಾನು ತೋರಿಸ್ತೀನಿ, ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡೋಕ್ಕೆ ನೋಡಬೇಡಿ, ಫುಲ್ ವಿಡಿಯೋ ನೋಡಿ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ, ಶಿವನ ಸಮುದ್ರಕ್ಕೆ. ಇವಾಗ ಮಧ್ಯರಂಗದಲ್ಲಿದ್ದೀವಿ. ಇವಾಗ ನೀವೇನು ನೋಡ್ತಾ ಇದ್ದೀವಿ ದೇವಸ್ಥಾನ, ಇದು ಬಂದು ಅಂಡರ್ ಕನ್ಸ್ಟ್ರಕ್ಷನ್ನು. ಬರೋ ವರ್ಷ ರೆಡಿಯಾಗಿರುತ್ತೆ ಅಂದ್ಬಿಟ್ಟು ಹೇಳಿದ್ರು ಆಚೆ ಕಡೆ. ನೋಡ್ಬೋದು, ಇದು ಮೈನ್ ದೇವಸ್ಥಾನ. ಸೊ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಅವ್ರೆ. ಸೊ ಮನೆ ದೇವರು ಎಲ್ಲಿದ್ದಾರೆ ಅಂದ್ಬಿಟ್ಟು ತೋರಿಸ್ತೀನಿ. ಇದು ಒಂದು ಗೋಪುರ, ಮೈನ್ ಗೋಪುರ. ಇವಾಗ ನೀವು ನೋಡ್ತಾ ಇರೋದು ಬಂದು ಮೈನ್ ಗೋಪುರ ಇದು.
ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿರೋದು. ಸೊ ಪಕ್ಕದಲ್ಲೇ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋರೆ. ಸೊ ಇಲ್ಲಿ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದು. ಮಧ್ಯರಂಗ ದೇವಸ್ಥಾನ. ಮಧ್ಯರಂಗ ನೋಡಿದ್ದೀರಾ. ನೆಕ್ಸ್ಟ್ ನಾವು ಹೋಗೋದು ಅಂತ್ಯರಂಗ ತಿರ್ಚಿ. 10 ಗಂಟೆಗೆಲ್ಲ ಮುಗಿಸ್ಬಿಟ್ಟೆ ದರ್ಶನ. ಇವಾಗ ಇಲ್ಲಿಂದ ಒಂದು 5 ಅವರ್ ಜರ್ನಿ ತಿರ್ಚಿಗೆ. ಸೊ ಅಲ್ಲಿ 6 ಗಂಟೆ ಒಳಗಡೆ ಸೇರ್ಕೊಬೇಕು. ಟ್ರೈ ಮಾಡೋಣ 6 ಗಂಟೆ ಒಳಗಡೆ. ಬನ್ನಿ ನನ್ನ ಪ್ರೀತಿಯ ಬಾಂಧವರೇ, ಹೋಗೋಣ ಅಲ್ಲಿಗೆ, ಅದು ದರ್ಶನ ಮಾಡೋಣ. ಸಿಕ್ಕಾಪಟ್ಟೆ ರಶ್ ಇತ್ತು. ದರ್ಶನ ಅಂತೂ ಆಗಿಲ್ಲ. ಬರೀ ವೈಕುಂಠ ದ್ವಾರ ಮಾತ್ರ ಹೊರಗಡೆ 2 ಸಲ ಹೋದ್ವಿ. ಹಂಗೂ ಏನಾರ ಮಾಡಿ ಅರ್ಧ ಕ್ಯೂಲ್ಲಿ ನಿಂತ್ಕೊಂಡು ಹೋದೆ. ದರ್ಶನ ಅಂತೂ ಆಗಿಲ್ಲ. ರಶ್ ಅಂತೂ ಸಿಕ್ಕಾಪಟ್ಟೆ ಐತೆ. ಸೊ ನಾಳೆ ಬರಬೇಕು. ನಾಳೆ ಬಂದು ದರ್ಶನ ಎಷ್ಟೊತ್ತಾಗುತ್ತೆ ಏನೂ ಗೊತ್ತಿಲ್ಲ, ನೋಡೋಣ. ನಾಳೆ ಬರೋಣ. ಇವಾಗ ರೂಮ್ಗೆ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಎಷ್ಟು ಗಂಟೆಗೆ ನೋಡಿಕೊಂಡು ನಾಳೆ ಬರ್ತೀನಿ. ದರ್ಶನ ಆಯಿತು. ಬೆಳಿಗ್ಗೆ 9 ಗಂಟೆಗೆ ನಿಂತ್ಕೊಂಡಿದ್ದು. ಇವಾಗ 8 ಗಂಟೆಗೆ ಆಚೆ ಬರ್ತಾ ಇದ್ದೀನಿ. ಪಾಪ ಈ ಥರ ಯಾವತ್ತೂ ನಾನು ದರ್ಶನ ಮಾಡಿಲ್ಲ. ಫಸ್ಟ್ ಟೈಮು ತಿರುಚಿಯಲ್ಲಿ ಅದು ಮಾಡಿದ್ದು. ಸೊ ಇವಾಗ ಆಚೆ ಬಂದಿದ್ದೀನಿ. ಫಸ್ಟ್ ದಿನ ದರ್ಶನ ಆಗಿಲ್ಲ, ಸೆಕೆಂಡ್ ದಿನ ದರ್ಶನ ಆಯಿತು. ಇವಾಗ ತಿರುಚಿ ಬಿಡೋದು, ಬೆಂಗಳೂರಿಗೆ ಬರೋದು. ಸೊ ಈ ಫುಲ್ ವೀಡಿಯೋ ಜರ್ನಿ ಇಷ್ಟ ಆಗುತ್ತೆ ಅಂದ್ಕೊತೀನಿ. ದಯವಿಟ್ಟು ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಶೇರ್ ಮಾಡಿ ಮರಿಬೇಡಿ. ಜೈ ಹಿಂದ್, ಜೈ ವಾಸವಿ, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ತೆ. ವೈಕುಂಠ ಏಕಾದಶಿ 2023 ಒಂದು ವರ್ಷದಲ್ಲೇ ಮತ್ತೊಮ್ಮೆ ವೈಕುಂಠ ಏಕಾದಶಿ ವಿಶೇಷತೆಗಳೇನು? ಈ ವರ್ಷದ ಜನವರಿ 2ರಂದು ಮುಕ್ಕೋಟಿ ಏಕಾದಶಿ ಬಂದಿತ್ತು. ಆದರೆ ಈ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ 2ನೇ ಬಾರಿಗೆ ಮತ್ತೆ ಬಂದಿದೆ. ಈ ಏಕಾದಶಿಯ ವಿಶೇಷತೆಗಳೇನು? ಹಿಂದೂ ಪಂಚಾಂಗದ ಪ್ರಕಾರ ವೈಕುಂಠ ಏಕಾದಶಿಯು ಪ್ರತಿ ವರ್ಷ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣವನ್ನು ಪ್ರವೇಶಿಸುವ ಮೊದಲು ಬರುವ ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ವಿಷ್ಣು ಮೂರ್ತಿಯು ಗರುಡ ವಾಹನದ ಮೇಲೆ ದೇವತೆಗಳೊಂದಿಗೆ ಭೂಲೋಕಕ್ಕೆ ಹೆಜ್ಜೆ ಹಾಕುತ್ತಾನೆ ಮತ್ತು ಎಲ್ಲ ಭಕ್ತರಿಗೆ ಕಾಣಿಸಿಕೊಳ್ಳುತ್ತಾನೆ. ಆದ್ದರಿಂದಲೇ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಇವುಗಳನ್ನು ಅಷ್ಟಾದಶ ಪುರಾಣಗಳಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ವೈಕುಂಠ ಏಕಾದಶಿ ಎಂದರೆ ಮೋಕ್ಷವನ್ನು ಪಡೆಯಬೇಕಾದರೆ ಉತ್ತರ ದ್ವಾರ ದರ್ಶನ ಮಾಡಬೇಕು ಎಂದು ಪಂಡಿತರು ಹೇಳುತ್ತಾರೆ. ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆಯ ಮೊದಲು ಬರುವ ಏಕಾದಶಿಯನ್ನು ಉತ್ತರ ದ್ವಾರ ದರ್ಶನ ಏಕಾದಶಿ, ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ. ಹೀಗೆ ದರ್ಶನ ಮಾಡಿದವರು ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ಕಾರಣಕ್ಕೆ ಇದನ್ನು ಮೋಕ್ಷ ಏಕಾದಶಿ ಎಂದು ಕರೆಯುತ್ತಾರೆ. ಏಕಾದಶಿ ಎಂದರೆ 5 ಕರ್ಮೇಂದ್ರಿಯಗಳು, 5 ಪಂಚೇಂದ್ರಿಯಗಳು ಮತ್ತು ಮನಸ್ಸು ಒಟ್ಟು 11 ಇವುಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಂಡು ವ್ರತ ದೀಕ್ಷೆಯನ್ನು ಮಾಡುವುದು ಏಕಾದಶಿಯ ಅರ್ಥ. ಉತ್ತರ ದ್ವಾರ ದರ್ಶನ ಏಕೆಂದರೆ ಪುರಾಣಗಳ ಪ್ರಕಾರ ಒಮ್ಮೆ ರಾಕ್ಷಸರ ಹಿಂಸೆಯನ್ನು
ಸಹಿಸಲಾಗದೆ ಎಲ್ಲ ದೇವತೆಗಳು ಉತ್ತರ ದ್ವಾರದ ಮೂಲಕ ಪ್ರವೇಶಿಸಿ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆದು ತಮ್ಮ ನೋವನ್ನು ಹೇಳಿಕೊಳ್ಳುತ್ತಾರೆ. ಈ ಬಾರಿಯ ಏಕಾದಶಿ ಯಾವಾಗ? ಈ ಡಿಸೆಂಬರ್ ತಿಂಗಳ 22ನೇ ತಾರೀಕಿನ ಶುಕ್ರವಾರ ದಶಮಿ ತಿಥಿ ಬೆಳಗ್ಗೆ 9:38ರವರೆಗೆ ಇದೆ. ಅದರ ನಂತರ ಏಕಾದಶಿ ತಿಥಿ ಪ್ರಾರಂಭವಾಗುತ್ತದೆ. ಮರುದಿನ ಶನಿವಾರ ಡಿಸೆಂಬರ್ 23ರಂದು ಮುಕ್ಕೋಟಿ ಏಕಾದಶಿ ಬೆಳಗ್ಗೆ 7:56ರವರೆಗೆ ಇರುತ್ತದೆ. ಆದರೆ ಸೂರ್ಯೋದಯ ತಿಥಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದರಿಂದ ಮುಕ್ಕೋಟಿ ಏಕಾದಶಿಯನ್ನು ಡಿಸೆಂಬರ್ 23ರಂದು ಪರಿಗಣಿಸಲಾಗಿದೆ. ಪೂಜೆಯ ವಿಧಾನ: ವೈಕುಂಠ ಏಕಾದಶಿಯಂದು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಬೇಕು. ಉಪವಾಸವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿರುವ ಶ್ರೀ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹಕ್ಕೆ ತುಪ್ಪದ ದೀಪವನ್ನು ಬೆಳಗಿಸಿ ಧ್ಯಾನ ಮಾಡಿ. ವಿಷ್ಣು ಪೂಜೆ ಮಾಡುವಾಗ